ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಾರಲ್ಲಿ ಇವನನ್ನ ಎತ್ತಾಕೊಳ್ಳ್ರು. ಮೇಡಮ್ ಇದು ಸರಿ ಇಲ್ಲ ಮೇಡಮ್, ತಪ್ಪು ಮಾಡ್ತಾ ಇದ್ದೀರಾ ನೀವು. ಬಿಡ್ರ ನನ್ನ. ಅಲ್ಲೇ ಇರಿ. ಅವ್ರು ಫೋನ್ ಮಾಡ್ತಿದ್ದಾರೆ. ಹಲೋ ರವಿ ಅವರೇ, ನಿಮಗೆ ಒಂದು ವಿಡಿಯೋ ಕಳಿಸಿದ್ದೀನಿ. ಆ ವಿಡಿಯೋ ನೋಡಿ, ಜೊತೆಗೆ ಲೊಕೇಶನ್ನು ಕಳಿಸಿದ್ದೀನಿ. ಆ ವಿಡಿಯೋ ನೋಡಿ ಇಮಿಡಿಯೇಟ್ ಆಗಿ ಈ ಲೊಕೇಶನ್ಗೆ ಬನ್ನಿ. ಓಕೆ. ವಿಡಿಯೋ ನೀಲವ್ರಿಗೆ ಹೆಂಗೆ ಸಿಕ್ತು? ಯಾರು ಕಳಿಸಿದ್ರು? ಇಲ್ಲವ್ರಿಗೆ ವಿಷಯ ಗೊತ್ತಾಗೋಗಿದೆಯಾ? ಸದ್ಯ ನಮ್ಮ ಬಂಗಾರಿಗೆ ಗೊತ್ತಾಗಿಲ್ಲ. ವಿಡಿಯೋ ಯಾರು ಕಳಿಸಿದ್ರು ಅಂತ ನೀಲವ್ರನ್ನ ಕೇಳಬೇಕಷ್ಟೆ. ನೀಲವ್ರೆ, ನಿಮಗೆ ವಿಡಿಯೋ ಎಲ್ಲಿ ಸಿಕ್ತು? ಯಾರು ಕೊಟ್ಟರು? ನೀಲವ್ರೆ, ಅದು ಯಾರಿಗೂ ತೋರಿಸೋದಾಗ್ಲಿ ಹೇಳೋಕ್ಕಾಗಿ ಹೋಗ್ಬೇಡಿ ಪ್ಲೀಸ್. ನಾನು ಯಾರಿಗೂ ಅದನ್ನು ತೋರಿಸೋದಾಗ್ಲಿ ಅಥವಾ ಹೇಳೋದಾಗ್ಲಿ ಮಾಡೋಕ್ಕೆ ಹೋಗಲ್ಲ. ಆದರೆ ನಾನು ಆ ಥರ ಮಾಡಬಾರ್ದು ಅಂತಂದರೆ ನಿಮ್ಮಿಂದ ನನಗೂ ಒಂದು ಕೆಲಸ ಆಗಬೇಕು. ಹೇಳಿ, ಏನು ಮಾಡ್ಬೇಕು ಹೇಳಿ? ಏನು ಬೇಕಾದ್ರೂ ಮಾಡ್ತೀನಿ ಹೇಳಿ, ಆದರೆ ವಿಷಯ ಮಾತ್ರ ಹೊರಗೆ ಬರಬಾರ್ದು ಪ್ಲೀಸ್. ಹೇಳ್ತೀನಿ, ಬಟ್ ಅದಕ್ಕೂ ಮುಂಚೆ ನೀವು ಯಾಕಿಂತ ಕೆಲಸ ಮಾಡಿದ್ರಿ ಅಂತ ನೀವು ನನಗೆ ಹೇಳಬೇಕು. ಅದು ಶ್ರೀಕಾಂತ್ ಆಸ್ತಿನೆಲ್ಲ ಒಬ್ಬನೇ ಅನುಭವಿಸ್ತಾ ಇದ್ದ. ತಿಂಗಳೆಲ್ಲ ಹೋಗಿ ನಾನು ಅವನ ಹತ್ರ ಕೈ ಚಾಚೋದು, ಒಂದು ಆಳು ಥರ ಕೆಲಸ ಒಂಥರ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಎಷ್ಟು ದಿನ ಸ್ಟ್ರಗಲ್ ಮಾಡೋದು ಅಂತ. ಸುಮ್ಮನೆ ಯಾಕೆ ಸ್ಟ್ರಗಲ್ ಮಾಡ್ಕೊಂಡಿರೋದು ಅಂತ ಅವ್ರನ್ನ ಕಳಿಸ್ಬಿಟ್ರಾ? ಪರವಾಗಿಲ್ಲ ಬಿಡಿ, ನೀವು ದುಡ್ಡುಗೋಸ್ಕರ ಆಸ್ತಿಗೋಸ್ಕರ ಒಂದಲ್ಲ ಎರಡೆರಡು ಜೀವನ ಮೇಲೆ ಕಳಿಸ್ಬಿಟ್ಟಿದ್ದೀರಾ. ಅದು ಅಲ್ಲದೆ ಆ ಪುಟ್ಟ ಮಗು ಅನಾಥೆ ಆಗೋ ಹಾಗೆ ಮಾಡಿದ್ದೀರಾ ನೀವು. ನಿಮಗೆ ನೀವು ಮಾಡಿದೆಲ್ಲ ಸರಿ ಅಂತ ಅನ್ನಿಸ್ತಾ ಇದೆಯಾ ರವಿ? ಇವಳೇನಾದರೂ ನನ್ನ ಪೊಲೀಸ್ಗೆ ಹಿಡಿದುಕೊಟ್ಬಿಡ್ತಾಳ ಅಥವಾ ಈಗಲೇ ಪೊಲೀಸ್ನ ಕರ್ಕೊಂಡು ಬಂದಿದ್ದಾಳ? ಅಲ್ಲ, ಈ ವಿಷಯ ಎಲ್ಲ ಆಚೆ ಬಂದು ಸಿದ್ದು ಕೇಸಲ್ಲಿ ಫಿಟ್ಟಾಗಿ ಒಳಗೆ ಹೋಗ್ತಿರ್ಬೇಕಾದ್ರೂ ಕೂಡ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇದ್ರಲ್ಲ. ನಿಮ್ಮ ಆ್ಯಕ್ಟಿಂಗ್ಗೆ ಅವಾರ್ಡ್ ಕೊಡಲೇಬೇಕು. ಟೆನ್ಷನ್ ಮಾಡ್ಕೋಬಿಡಿ. ಯಾಕೆ ಇಷ್ಟೊಂದು ನಡುಕ್ತಾ ಇದ್ದೀರಾ? ಎಲ್ಲಿ ನಾನು ಆಲ್ರೆಡಿ ಪೊಲೀಸವ್ರನ್ನ ಇಲ್ಲಿ ಕರೆಸ್ಬಿಟ್ಟಿದ್ದೀನೋ, ಅವರು ನಿಮ್ಮನ್ನ ಇಲ್ಲಿಂದ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಾರೋ ಏನು ಅಂತ ಹೆದರ್ಕೊಂಡ್ರಾ? ನಾನು ಅಂತ ಒಳ್ಳೆ ಕೆಲಸ ಎಲ್ಲ ಮಾಡಕ್ಕೆ ಹೋಗಲ್ಲ. ನೋಡಿ, ನಿಮಗೆ ಆ ಮನೆಯಿಂದ ಏನೇನು ಬೇಕೋ ಅದೆಲ್ಲ ಆಲ್ರೆಡಿ ಸಿಕ್ಕಾಗಿದೆ. ಅದನ್ನು ನೀವು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ. ಹಾಗೆ ನನಗೂ ನಮ್ಮನೆಯಿಂದ ಏನೋ ಒಂದು ಬೇಕು. ಅದು ನನಗೆ ಸಿಗೋದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು, ನನ್ನ ಜೊತೆ ಕೈ ಜೋಡಿಸ್ಬೇಕು. ಸರಿ, ಬಟ್ ನಿಮಗೆ ಆ ಮನೆಯಿಂದ ಏನು ಬೇಕು? ನನಗೆ ಆ ಮನೆಯಿಂದ ಏನು ಬೇಕಾಗಿಲ್ಲ. ಆದರೆ ಆ ಮನೆನೇ ಇರಬಾರ್ದು, ನಿರ್ನಾಮ ಆಗಬೇಕು. ಇವಳೇನು ಜವರೇಗೌಡ್ರ ಮನೇನ ಮುಗ್ಸೋಕ್ಕೆ ನಿಂತಿದ್ದಾಳಲ್ಲ. ನನಗೆ ಯಾಕೆ, ಏನಾದರೂ ಮಾಡ್ಕೊಳ್ಳಿ, ನಾನು ಸೇಫ್ ಆದರೆ ಆಯಿತು ಅಷ್ಟೇ. ಇಲ್ಲವ್ರೆ, ಏನು ಮಾಡ್ಬೇಕು ಹೇಳಿ, ಏನು ಬೇಕಾದ್ರೂ ಮಾಡ್ತೀನಿ. ಹೇಳ್ತೀನಿ. ಈಗ ನೀವು ಸೌಪರ್ಣಿಕ ಹತ್ರ ಹೋಗಿ ಅದು ಹೇಗೆ ಕನ್ವಿನ್ಸ್ ಮಾಡ್ತಿರೋ ಅದೆಲ್ಲ ನಿಮಗೆ ಬಿಟ್ಟಿದ್ದು. ಅವಳು ಸಿದ್ದು ಮೇಲೆ ಹಾಕಿರೋ ಕೇಸನ್ನ ಮತ್ತೆ ರಿಓಪನ್ ಮಾಡೋ ಹಾಗೆ ಕನ್ವಿನ್ಸ್ ಮಾಡಬೇಕು. ಅಲ್ಲ, ಇದಕ್ಕೆ ಸೌಪರ್ಣಿಕ ಒಪ್ಪಲ್ಲ. ಅದು ನನಗೆ ಗೊತ್ತಿಲ್ವಾ? ಅದಕ್ಕೆ ತಾನೇ ನಿಮ್ಮನ್ನ ಇಲ್ಲಿವರೆಗೂ ಕರೆಸಿದ್ದು. ಈಗ ಸೌಪರ್ಣಿಕ ಇದಕ್ಕೆ ಕನ್ವಿನ್ಸ್ ಆಗೋ ಹಾಗೆ ಮಾಡೋದೇ ನಿಮ್ಗಿರೋಂಥ ಟಾಸ್ಕು.
ಸಿದ್ದು ಮೇಲೆ ಕೇಸು ಸೆಷನ್ಸ್ ಕೋರ್ಟಲ್ಲಿದೆ, ಅದರಿಂದ ಅವನು ಹೊರಗಡೆ ಬಂದಿದ್ದಾನೆ. ಆದರೆ ಈಗ ಸೌಪರ್ಣಿಕ ಅದನ್ನು ಹೈಕೋರ್ಟಿಗೆ ಹಾಕಬೇಕು. ಸರಿ, ಒಂದು ವೇಳೆ ಇದಕ್ಕೆ ಸೌಪರ್ಣಿಕ ಒಪ್ಪಿದ್ರೂ ಕೇಸ್ ಹಾಕಿದ್ರೂ ಅವನ್ನ ಬಿಡಿಸ್ಕೊಂಡು ಬರೋಕ್ಕೆ ನಿಮ್ಮ ಮಾವನೇ ಇದ್ದಾರಲ್ಲ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ನಮ್ಮನೆಯಿಂದ ಈಗ ಯಾರು ಅಂತ ಕೆಲಸ ಮಾಡಲ್ಲ. ಆ ಪರಿಸ್ಥಿತಿನೇ ನಮ್ಮ ಮನೇಲಿಲ್ಲ. ಸಿದ್ದು ಯಾವಾಗ ನಮ್ಮ ಮಾವಂಗೆ ತಿರುಗಿ ನಿಂತನೋ ಅಲ್ಲಿಗೆಲ್ಲ ಮುಗೀತು. ಈಗ ಯಾವುದೇ ಕಾರಣಕ್ಕೂ ನಮ್ಮ ಮಾವ ಸಿದ್ದುನ ಜೈಲಿಂದ ಬಿಡಿಸ್ಕೊಂಡು ಬರ್ದೇ ಇರೋ ಹಾಗೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಅದೆಲ್ಲ ನಾನು ನೋಡ್ಕೋತೀನಿ. ಆದರೆ ಸೌಪರ್ಣಿಕ ಮತ್ತೆ ಕೇಸನ್ನ ಹೈಕೋರ್ಟಲ್ಲಿ ರೀಓಪನ್ ಮಾಡೋ ಹಾಗೆ ನೀವು ಮಾಡಿದ್ರೆ ಸಾಕು. ಸರಿ, ಮಾಡೋಣ, ಖಂಡಿತ ಮಾಡೋಣ. ಆದರೆ ನಿಮ್ಗೆ ವಿಡಿಯೋ ಹೇಗೆ ಸಿಕ್ತು ಅಂತ ನೀವು ಹೇಳಲೇ ಇಲ್ಲ. ಅದಾ, ಅವನ್ನ ಎತ್ತಾಕೊಂಬನ್ನಿ. ನೋಡಿ, ಇವನ ಹತ್ರ ಇತ್ತು. ಇವನು ಈ ವಿಡಿಯೋನ ನಮ್ಮ ಮಾವಂಗೆ ಅಥವಾ ಸಿದ್ದುಗೆ ತೋರ್ಸೋಕ್ಕೆ ಅಂತ ಇವತ್ತು ನಮ್ಮ ಮನೆ ಹತ್ರಕ್ಕೆ ಬಂದಿದ್ದ. ಅದು ನನಗೆ ಗೊತ್ತಾಯಿತು. ಅದಕ್ಕೆ ಇವನನ್ನ ಹೇಗೋ ಮಾತಾಡಿ ಇಲ್ಲಿಗೆ ಕರೆಸಿದ್ದೀನಿ. ಈಗ ಇವನನ್ನ ನೀವು ಎತ್ತಾಕೊಂಡು ಹೋಗಿ ಎಲ್ಲಾದರೂ ಒಂದು ಕಡೆ ಸೇಫ್ ಆಗಿರೋ ಜಾಗದಲ್ಲಿ ಇರಿಸ್ಬೇಕು. ಸಿದ್ದುಗೆ ಜೈಲ್ ಶಿಕ್ಷೆ ಆದಮೇಲೆ ಇವನಿಗೊಂದು ಗತಿ ಕಾಣಿಸಿದ್ರಾಯ್ತು. ಓಕೆನಾ? ಓಕೆ. ಏನ್ ಹೇಳ್ತಿದ್ಯಾ ನೀನು? ಸಿದ್ದುನ ಮತ್ತೆ ಜೈಲಿಗೆ ಕಳಿಸ್ಬೇಕಾ? ರೀ, ಅದೆಲ್ಲ ಏನು ಬೇಡ ರೀ, ನನ್ನ ಕೈಲಿ ಮತ್ತೆ ಅದನ್ನೆಲ್ಲ ನೋಡಕ್ಕಾಗಲ್ಲ. ಓ ಅತ್ತೆ, ಮಾವ ಈಗ ಸುಮ್ಮನಿದ್ರು ಅವರಿಬ್ರು ಸುಮ್ಮನೆ ಬಿಡ್ಬೇಕಲ್ಲ. ಯಾರು ನೀನು? ಸೌಪರ್ಣಿಕ ಮತ್ತೆ ಅವಳ ಗಂಡ. ಅವರಿಬ್ರಿಗೂ ಮೊದಲಿಂದಾನು ಸಿದ್ದು ಮೇಲೆ ಕಣ್ಣಿದ್ದೇ ಇದೆ. ಅವ್ರ ಅಣ್ಣ ಶ್ರೀಕಾಂತ್ನ ಸಿದ್ದುನ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದ್ದು ಅಂತ ಸಿಕ್ಕಾಪಟ್ಟೆ ಕೋಪ ಇದೆ. ಅದಕ್ಕೆ ಅವರಿಬ್ರು ಈಗ ಸೇರ್ಕೊಂಡು ಕೇಸ್ನ ಮತ್ತೆ ಹಾಕ್ತಾ ಇದಾರಂತೆ. ಸಿದ್ದು ಆಕ್ಸಿಡೆಂಟ್ ಕೇಸು ಮತ್ತೆ ರಿಓಪನ್ ಆಗ್ತಾ ಇದೆ. ಲಕ್ಷ್ಮೀ ನಿವಾಸ